ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದ ವೇಳೆ ಅಡುಗೆ ಅನಿಲ ಸಿಲಿಂಡರ್ ಏಕಾಏಕಿ ಸ್ಫೋಟಗೊಂಡ ಪರಿಣಾಮ ತಾಯಿ ಮಗಳು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಗರದ ಉದಯಗಿರಿ ಬಡಾವಣೆಯಲ್ಲಿ ರಾತ್ರಿ ಸಂಭವಿಸಿದ್ದು, ಸ್ಫೋಟದ ರಭಸಕ್ಕೆ ಮನೆಯ ಮೇಲ್ಛಾವಣಿಯ ಒಂದು ಭಾಗ ಹಾರಿ ಹೋಗಿದೆ. ಉದಯಗಿರಿ ಬಡಾವಣೆಯಲ್ಲಿ ಪಶುವೈದ್ಯ ನಾಗೇಂದ್ರ ಅವರ ಮನೆಯಲ್ಲಿ ದಿಲೀಪ್ ಎಂಬುವವರು ಬಾಡಿಗೆಗೆ ವಾಸವಾಗಿದ್ದು, ಅವರ ಕುಟುಂಬದ ದಿವ್ಯಮಣಿ 55 ವರ್ಷ ಹಾಗೂ ಪುತ್ರಿ ಮಾಲತಿ 25 ವರ್ಷ ಗಾಯಗೊಂಡವರು ಎಂದು ತಿಳಿದು ಬಂದಿದೆ. ರಾತ್ರಿ ತಾಯಿ ದಿವ್ಯಮಣಿ ಹಾಗೂ ಪುತ್ರಿ ಮಾಲತಿ ಮನೆಯಲ್ಲೇ ಅಡುಗೆ ಮಾಡುತ್ತಿದ್ದರು. ಈ ವೇಳೆ ಅಡುಗೆಗಾಗಿ ಬಳಸುತ್ತಿದ್ದ ಗ್ಯಾಸ್ ಸಿಲಿಂಡರ್ನಿಂದ ಏಕಾಏಕಿ ಸ್ಫೋಟ ಸಂಭವಿಸಿದೆ ಎನ್ನಲಾಗಿದೆ. ಸ್ಫೋಟದ ತೀವ್ರತೆಗೆ ಮನೆಯೊಳಗೆ ಭಾರೀ ಶಬ್ದ ಉಂಟಾಗಿದ್ದು, ಸುತ್ತಮುತ್ತಲಿನ ನಿವಾಸಿಗಳು ಆತಂಕಗೊಂಡರು. ಸ್ಫೋಟದ ರಭಸಕ್ಕೆ ಮನೆಯ ಮೇಲ್ಛಾವಣಿಯ ಒಂದು ಭಾಗ ಹಾನಿಗೊಳಗಾಗಿದ್ದು, ಮನೆಯಲ್ಲಿದ್ದ ಕೆಲವು ವಸ್ತುಗಳು ಕೂಡ ಹಾನಿಗೊಳಗಾಗಿವೆ. ಘಟನೆಯಿಂದಾಗಿ ಸ್ಥಳೀಯರಲ್ಲಿ ಕೆಲಕಾಲ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಸ್ಫೋಟದ ಸದ್ದು ಕೇಳುತ್ತಿದ್ದಂತೆ ಅಕ್ಕಪಕ್ಕದ ನಿವಾಸಿಗಳು ಸ್ಥಳಕ್ಕೆ ಧಾವಿಸಿ ಗಾಯಗೊಂಡಿದ್ದ ತಾಯಿ ಮಗಳಿಗೆ ನೆರವಾದರು. ಘಟನೆಯಲ್ಲಿ ದಿವ್ಯಮಣಿ ಹಾಗೂ ಮಾಲತಿ ಅವರಿಗೆ ಗಂಭೀರ ಗಾಯಗಳಾಗಿದ್ದು, ತಕ್ಷಣವೇ ಅವರನ್ನು ಹಾಸನ ಜಿಲ್ಲಾಸ್ಪತ್ರೆಗೆ ಕರೆದೊಯ್ದು ದಾಖಲಿಸಲಾಯಿತು. ವೈದ್ಯರು ಗಾಯಾಳುಗಳಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ. ಗಾಯಾಳುಗಳ ಸ್ಥಿತಿ ಕುರಿತು ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗಿದೆ. ಘಟನೆಯ ಸುದ್ದಿ ತಿಳಿಯುತ್ತಿದ್ದಂತೆ ಬಡಾವಣೆ ಠಾಣೆ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದರು. ಸಿಲಿಂಡರ್ ಸ್ಫೋಟಗೊಂಡಿರುವ ಸ್ಥಳವನ್ನು ಪರಿಶೀಲಿಸಿದ ಪೊಲೀಸರು ಘಟನೆಗೆ ಕಾರಣವಾಗಿರಬಹುದಾದ ಅಂಶಗಳ ಕುರಿತು ಮಾಹಿತಿ ಕಲೆ ಹಾಕಿದರು. ಗ್ಯಾಸ್ ಸೋರಿಕೆಯಿಂದ ಸ್ಫೋಟ ಸಂಭವಿಸಿತೆ ಅಥವಾ ಸಿಲಿಂಡರ್ನಲ್ಲಿ ತಾಂತ್ರಿಕ ದೋಷವಿತ್ತೇ ಎಂಬುದು ಪೊಲೀಸ್ ತನಿಖೆಯಿಂದ ತಿಳಿದುಬರಬೇಕಿದೆ. ಘಟನೆಯ ಹಿನ್ನೆಲೆಯಲ್ಲಿ ಪೊಲೀಸರು ಸ್ಥಳೀಯರಿಂದಲೂ ಮಾಹಿತಿ ಪಡೆದುಕೊಂಡಿದ್ದಾರೆ. ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಏಕಾಏಕಿ ಸಿಲಿಂಡರ್ ಸ್ಫೋಟಗೊಂಡಿರುವುದು ನಿವಾಸಿಗಳಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಅದೃಷ್ಟವಶಾತ್ ಸ್ಫೋಟದ ವೇಳೆ ಮನೆಯಲ್ಲಿದ್ದ ಇತರರಿಗೆ ಯಾವುದೇ ಅಪಾಯವಾಗಿಲ್ಲ ಎಂದು ತಿಳಿದುಬಂದಿದೆ. ಬಂತು. ಹೊರಗೆ ಬಂದಾಗ ಫುಲ್ಲು ಉರಿಯೋದು, ಬೆಂಕಿ ಫುಲ್ಲು ಉರಿತಾ ಇತ್ತು. ಅವರು ಒಬ್ರು ಇಲ್ಲಿ ಮೈ ಎಲ್ಲ ಸುಟ್ಕೊಂಡು ಒಬ್ರು ಲೇಡೀಸ್ ಇಲ್ಲಿ ಕೂತರು, ಒಬ್ರು ಇಲ್ಲಿ ಓಡೋದ್ರು. 2 ಲೇಡೀಸ್ ಒಳಗಡೆ ಇದ್ರು. ಜೋರಾಗಿ ಉರಿಯೋದು ನೋಡಿ ಏನೋ ಸಿಲಿಂಡರ್ ಬ್ಲಾಸ್ಟ್ ಆಗ್ಬಿಡ್ತು. 2 ನಿಮಿಷ ನೀರಿಗೀರು ಹಾಕೋದ್ ಬೇಡ ಅಂತೇಳಿ ಯಾರೋ ನೀರು ಹಾಕೋದ್ ಬೇಡ ಅಂದ್ರೆ ವೆಯ್ಟ್ ಮಾಡಿದ್ವಿ. ನೋಡಿದ್ರೆ ಇನ್ನೂ ಜೋರಾಗಿ ಬೆಂಕಿ ಹೋಗೋದು ನೋಡಿ ನಾನು ಹೋಗಿ ಡೋರ್ನ ಫುಲ್ ಓಪನ್ ಮಾಡಿಸಿ ನೀರು ಹಾಕ್ಬಿಟ್ಟು ಅದನ್ನ ಆರಿಸಿದ್ವಿ. ಒಳಗೆ ಸಿಲಿಂಡರ್ ತೆಗೆದು ನೋಡೋ ಸಿಲಿಂಡರ್ ಬ್ಲಾಸ್ಟ್ ಆಗಿರೋ ಲಕ್ಷಣ ಎಲ್ಲೂ ಕಾಣಿಸ್ತಾ ಇಲ್ಲ. ಮತ್ತೆ ಆ ಕಡೆ ಒಲೆನೂ ಇದೆ, ಒಲೆಗೂ ಬೆಂಕಿ ಹಾಕಿದ್ದಾರೆ. ಒಳಗಡೆ ಒಂದು ಸಿಲಿಂಡರ್ ಇತ್ತು, ಅದು ನೋಡಿದ್ವಿ, ಅದು ಖಾಲಿ ಇತ್ತು. ಅದನ್ನ ತೆಗೆದ್ವಿ. ಹೊರಗಡೆ ಎಲ್ಲ ತೆಗೆದು ನೋಡಿದ್ರೆ ಬಸ್ಟ್ ಆಗಿದ್ವಿ. ಒಳಗಡೆ ಫ್ಯಾನ್ ಎಲ್ಲ ಮುದುಡಿರೋದು ಕಾಣಿಸುತ್ತೆ. ಆಮೇಲೆ ಮೇಲ್ಗಡೆ ಶೀಟ್ ಎಲ್ಲ ಪುಡಿ ಆಗಿದೆ. ಅದು ಏನ್ ಬಸ್ಟ್ ಆಗಿದೆ ಅನ್ನೋದು ನಾನು ಸರಿಯಾಗಿ ನೋಡ್ಲಿಕ್ಕೆ ಹೋಗ್ಲಿಲ್ಲ. ಪೊಲೀಸ್ ಇನ್ಫಾರ್ಮ್ ಮಾಡಿದ್ವಿ, ಪೊಲೀಸ್ ಬಂದ್ರು, ಅವರೆಲ್ಲ ಚೆಕ್ ಮಾಡಿದ್ರು. ಲಾಸ್ಟಿಗೆ ಅವ್ರು ಹೋಗಿದ್ದಾರೆ. ನಾಳೆ ಓಪನ್ ಮಾಡಿ ನೋಡ್ಬೇಕಷ್ಟೇ. ನೀರ್ ಹಾಕಿಲ್ಲ ಅಂದ್ರೆ ಬಹಳ ದೊಡ್ಡ ಇದಾಗದು ಅನ್ಸುತ್ತಲ್ಲ. ಅಲ್ಲ, ಅದು ನೀರ್ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಅನಾಹುತ ಆಗ್ತಾ ಇತ್ತು. ಆದ್ರೆ ಗ್ಯಾಸ್ ಪುಣ್ಯಕ್ಕೆ ಗ್ಯಾಸ್ ಕಮ್ಮಿ ಇತ್ತು ಅಂತ ಕಾಣಿಸುತ್ತೆ. ಅಕ್ಕಪಕ್ಕ ಮನೆಗಳೆಲ್ಲ ಇದ್ವು. ಹೌದು, ಎಂಡಿಂಗ್ ಸ್ಟೇಜ್ ಅಲ್ಲಿ ಗ್ಯಾಸ್ ಇದ್ದಿದ್ರಿಂದ ಎಲ್ಲರೂ ಸೇಫ್ಟಿ ಆಯ್ತು ಅಂತ ನನ್ನ ಲೆಕ್ಕದಲ್ಲಿ. ನಿಮ್ಮ ಹೆಸರು? ಸತ್ಯಪಾಲ್ ಭಂಡಾರಿ ಅಂತ. ಎಲ್ಲ ಕಾಲೇಜ್ ಕಟ್ತಿದಾರಲ್ಲ, ಅಲ್ಲಿಂದ ಏನೋ ಯಾವಾಗ್ಲೂ ಎತ್ತಾಗ್ತಿರ್ತಾರೆ. ಅಂದ್ರೆ ಇಷ್ಟು ಸೌಂಡ್ ಬರ್ಲಿಲ್ಲ. ಇದು ತುಂಬಾ ಸೌಂಡ್ ಬಂತು ಸರ್. ತುಂಬಾ ಅಂದ್ರೆ ಒಂದು ಬಾಂಬು ಬ್ಲಾಸ್ಟ್ ಆದಷ್ಟು ಸೌಂಡ್ ಬಂತು. ಆಗ ಎಲ್ಲರೂ ಓಡ್ ಬಂದು ನೋಡ್ರೆ ಆ ಅಮ್ಮ ಕಿರ್ಚ್ಕೊಂತಿತ್ತು. ನಾನೇ ಒಳಗಡೆ ಕರ್ಕ ಬಂದು ಅಮ್ಮನ ಕೂರ್ಸಿ ನೀರೆಲ್ಲ ಕುಡ್ಸಿದೆ. ಆ ಹುಡ್ಗಿ ಅಲ್ಲಿ ಇದ್ಲು, ನಾನು ನೋಡ್ದೆ, ಅವಳು ಬಂದಿದ್ದ. ಓಡ್ಬಿಟ್ಲು ತುಂಬಾನೇ. ಓಡ್ಬಿಟ್ಲು. ಗ್ಯಾಸ್ ಅಂತ ಗೊತ್ತಿಲ್ಲ, ಅದು ಇದು ಅನ್ನಕ್ಕೆ ಇಟ್ಟಿದೆ. ಕುಕ್ಕರ್ ಬ್ಲಾಸ್ಟ್ ಆಯ್ತು ಅಂತ ಗೊತ್ತಿಲ್ಲ. ಅದು ಏನು ನಾಳೆ ನೋಡ್ಬೇಕು ಸರ್. ಒಳಗಡೆ ಎಲ್ಲ ಇದಾಗಿದೆ. ಒಳಗಡೆ ತುಂಬಾ ಏನು ಉಳಿದಿಲ್ಲ. ಒಳಗಡೆ ಎಷ್ಟು ಜನ ಇದ್ರು ಮನೇಲಿ? 3 ಜನ ಸರ್. ಅಂದ್ರೆ ಅತ್ತೆ, ಅಳಿಯ, ಮಗಳು. ಆ ಮಗಳಿಗೆ ಮಾತ್ ಬರಲ್ಲ. ಅಳಿಯ ಇರ್ಲಿಲ್ಲ. ಅಳಿಯ ಹೋಟ್ಲಿಗೆ ಹೋಗುತ್ತೆ, ಕೆಲ್ಸಕ್ಕೆ ಹೋಗಿತ್ತು. ಅಳಿಯ ಕೆಲ್ಸಕ್ಕೆ ಹೋಗಿದೆ. ಅಳಿಯ ಇರ್ಲಿಲ್ಲ. ಅಮ್ಮ ಮಗಳು ಇಬ್ಬರೇ ಇದ್ದಿದ್ದು. ಮಗಳಿಗೆ ಮಾತ್ ಬರಲ್ಲ ಸರ್. ಅಷ್ಟು ಗೊತ್ತು ಸರ್. ಅಷ್ಟೇ. ನಮ್ಗೆ. ನಿಮ್ಮ ಹೆಸರು? ನನ್ನ ಹೆಸರು ಹೇಮಾಕ್ಷಿ ದಾಸೆಟ್ಟಿ ಅಂತ.